ಪಾಪ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಯಾವ ವಿಚಾರ ಗೊತ್ತೇ ಇಲ್ಲಪ್ಪ, ನನಗೆ ಗೊತ್ತಿಲ್ಲದೆ ಇರೋ ವಿಚಾರ ಅದೇನೋ ಗೊತ್ತಿಲ್ಲಪ್ಪ ನನಗೆ, ಅದು ಗೊತ್ತಿಲ್ಲದೆ ಇರೋ ಬಗ್ಗೆ ಮಾತಾಡ. ಪ್ರೊಟೆಸ್ಟ್ ಮಾಡಿದಾಗ ನೆನೆ ವಿಜೇಂದ್ರನು ಮಾಡಿದ್ರು ಬಿಟ್ರು, ಅದೆಲ್ಲ ಪ್ಲಾನ್ ಮಾಡೋವಂಥದ್ದು ಏನಿದೆ ರೀ. ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂದಾಗ ಒಂದ್ ಸ್ವಲ್ಪ ತಡೀತಾರೆ ಬಿಡ್ತಾರೆ, ಅದು ಯಾವ ವಿಚಾರಕ್ಕೂ ಸಂಬಂಧ ಇಲ್ಲ. ಇಲ್ಲ ನೋಡ್ರಿ, ಇವತ್ತೇನ ಆಯ್ತಪ್ಪ, ಯಾರು ಮುಗಿಸ್ತವ್ರು? ಯಾರು ರೇವಣ್ಣ ಅವ್ರ ವಿಚಾರನ ಅತಿ ಹೆಚ್ಚು ಮಾಧ್ಯಮದ ಮುಂದೆ ಚರ್ಚೆ ಮಾಡ್ತಾರೆ? ಯಾರು? ಅವ್ರ ಕುಟುಂಬದವ್ರೆ. ಅವ್ರು ಜೈಲಿಗೆ ಹೋದ್ಮೇಲೆ ಯಾಕೆ ಮಾತಾಡ್ತಾ ಇಲ್ಲ? ಆಶ್ಚರ್ಯ ಇದೆ. ಇದರಲ್ಲಿ ಬಹಳ ಅರ್ಥ ಮಾಡ್ಕೊಳ್ಳೋದಿದೆ, ಗೊತ್ತಿಲ್ಲ ನನಗೆ ಯಾರ್ದು ಪ್ಲಾನು ಏನು, ಇದರಲ್ಲಿ ಏನು ಅಂತ. ನಮಗೂ ಅದ್ರ ಬಗ್ಗೆ ಏನು ಸಮಾಧಾನ ತರುವಂಥದ್ದಲ್ಲ. ನಾನು ಯಾವತ್ತೂ ಇಂಥವೆಲ್ಲ ನಾನು ಒಪ್ಕೊಳ್ಳದೆ. ಗೊತ್ತಿಲ್ಲಪ್ಪ, ನನಗೂ ಸತ್ಯ ಗೊತ್ತಿಲ್ಲ. ಗೊತ್ತಿಲ್ಲದೆ ಇದ್ರೆ ಹೆಂಗೆ ಹೇಳಿ ನಾನು? ಈಗ ಅವ್ರ ಕುಟುಂಬದ ಇದ್ರ ಬಗ್ಗೆ ನಾನು ಮೊದಲೇ ಹೇಳಿದೆ, ನನಗೂ ಇದಿದೆ. ಬಟ್ ಇದೆಲ್ಲ ಪರಿಸ್ಥಿತಿಗಳು, ನಾವು ತಪ್ಪು ಮಾಡ್ಲಿ, ಇನ್ನೊಬ್ಬ ತಪ್ಪು ಮಾಡ್ಲಿ, ಕಾನೂನು ಏನು ಮಾಡ್ಲಿಕ್ಕೆ ಆಗಲ್ಲ. ನೆಲದ ಕಾನೂನಂತೆ ಹೋಗ್ಬೇಕಾಗುತ್ತೆ. ಅದ್ ಮಾಡ್ತಾರೆ. ಓ ಪಾಪ, ಅವರೆಲ್ಲ ತಲೆ ಮೇಲೆ ಕೂರ್ಸ್ಕೊತಿದ್ರು, ನಾವು ಭೂಮಿ ಮೇಲೆ ಬಿಟ್ಟಿದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.